ಇವತ್ತು ಬಹುಶಃ ಆಶ್ರಮದಲ್ಲಿ ಅಡುಗೆ ಮಾಡೋರು ಒಬ್ಬರೇ ಅದಕ್ಕೆ ಹೇಳಿದ್ದು ಎಲ್ಲರೂ ಈ ಕಡೆ ಬಂದಿದ್ದೇವೆ. ಏನು ಮಾಡೋಣ, ನಮ್ಮ ಗುರುಗಳೊಂದು ಹೋದ್ರಲ್ಲ. ಏನಾಯ್ತು? ಕೈಗೆ ಸಿಗಲ್ಲ. ಮತ್ತೆ ನಿನಗೆ ವಡೆ ಪಾಯಸ ಅಂತ ಯೋಚನೆ, ಬೇರೆ ಎಂತ ಯೋಚನೆ ಇಲ್ಲ. ಅದಲ್ಲ, ನಮ್ಮ ಗುರುಗಳೊಂದು ಹೋದ್ರಲ್ಲ ಪಾತಾಳಕ್ಕೆ. ಯಾಕೆ ಗೊತ್ತಾಯ್ತಾ? ಇಲ್ಲ, ನಮ್ಮನ್ನೆಲ್ಲ ಮೇಲೆ ತರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು, ಆಯ್ತಾ ಅವರಲ್ಲಿ? ಆಗ್ಲಿಲ್ಲ. ಈಗ ತಾವೇ ಕೆಳಗೆ ಹೋಗಿ ನಾವೆಲ್ಲ ಮೇಲೆ ಬಂದಿದ್ದೇವೆ ಅಂತ ಮಾಡಿ ತೋರಿಸ್ಬೇಕು ಅಂತ ಕೆಳಗೆ ಹೋಗಿದ್ದಾರೆ. ಹಾಗೆ ಅದು ಆಗ್ತೀನಿ, ಹೀಗೆ ಅದು ಆಗ್ತೀನಿ. ಅದಲ್ಲ, ನಮ್ಮ ಮೇಲೆ ಪ್ರೀತಿಯಿಂದ ಹೋದದ್ದಲ್ಲ, ಆದಿಶೇಷ ಮಾಡುವಂತ ಯಾಗಕ್ಕೆ ಹೋದದ್ದು. ಆದಿಶೇಷ ಅವ ಮಾಡುವ ಯಾಗಕ್ಕೆ ಹೋದದ್ದು. ಆದ್ರೆ ಹೊಣೆಗಾರಿಕೆ ತಲೆ ಮೇಲೆ ಇಟ್ಟೇ ಹೋಗಿದ್ದಾರೆ. ಕುಶ ಸಮಿದವನ್ನು ಕೊಯ್ಬೇಕು, ಹೂವಣ್ಣನ್ನು ಕೊಯ್ಬೇಕು, ದರ್ಬೆ ನೆಡಬೇಕು, ಒಂದ ಎರಡ ಪೂಜೆ ಗಣಿ ಮಾಡಬೇಕು. ಹೀಗೆ ಉಪವನದಂತ ಬಂದು ನಿಂತು ಮಾನಿಗಳೆಲ್ಲರೂ ಕೇಳಿ, ಮಾನಿಗಳೆಲ್ಲರೂ ಕೇಳಿ, ಮಾನಿಗಳೆಲ್ಲರೂ ಕೇಳಿ, ಎಲ್ಲರೂ ಕೇಳಿ, ಎಲ್ಲರೂ ಕೇಳಿ, ಮಾನಿಗಳೆಲ್ಲರೂ ಕೇಳಿ. ಬಂದ ಪ್ರಾಣಿ ಯಾವುದು ನೀವು ಹೇಳಿ, ಬಂದ ಪ್ರಾಣಿ ಯಾವುದು ನೀವು